पवित्र आत्मा तुम पर आएगा, तुम समर्थ पाओगे और यरूशलेम में सारे यहूदियों, समरिया में और पृथ्वी की छोर तक तेरे गवाही होंगे। ಯಾವ್ದಾದ್ರೂ ಈ ಒಂದು ಶಕ್ತಿನ ಹೊಂದ್ಕೊಳ್ತಿರೋ ಅಗ್ನಿ ಶಕ್ತಿ ಈ ಲೋಕದ ಎಲ್ಲಾ ತರ ನೀವೇನೈತ್ರಿ ಬಲವುಳ್ಳವರಾಗೈತಿ. ಈಗ ಭಯ ಪಡಲ್ರಿ, ಈಗ ಧೈರ್ಯದಿರ್ತೀರಿ. ಎಲ್ಲಾ ವಿಷಯದಲ್ಲಿ ನಿಮ್ಗ ದೇವರು ಗೋಚರ ಪಡಿಸ್ತಾರೆ, ಎಲ್ಲಾ ವಿಷಯದಲ್ಲಿ ದೇವರು ನಿಮ್ಗ ತಿಳಿಯಪಡಿಸ್ತಿರ್ತಾರೆ. ಯಾವ್ದು ನಿಮ್ಮಿಂದ ಮರಿಯಾಗಿರಲ್ಲ, ಯಾವ ವಿಷಯಕ್ಕೆ ನಿಮ್ಗೆ ಮರಿಯಾಗಿಲ್ಲ, ಯಾವ ಸಮಸ್ಯೆ ನಿಮ್ಮಿಂದ ಮರಿಯಾಗಿರಲ್ಲ, ಯಾವ ಕಷ್ಟ ನಿಮ್ಮಿಂದ ಮರಿ ಎಲ್ಲ ಕಣ್ಣು ಫೈಟ್ ಮಾಡಿ ಜಯಿಸ್ತೀರಿ. ಇಲ್ಲಿ ಶಿಷ್ಯರಿಗೆ ಈ ಕಾಲಗಳು ಸಮಯ ಬರುತ್ತೆ, ನಮ್ಗೆ ಯಾವಾಗ ಬರುತ್ತೆ ಈ ಕಾಲದಾಗ ನಮ್ಗೆ ಬರೋದು ರಾಜ್ಯ ಸಾಧಿದ ಈಗ ಅದು ಕಾಲಗಳು ಎಲ್ಲ ಕಳೆವು ದೇವರ ಸನ್ನಿಧಿಯಲ್ಲಿ ಆತನ ಮೇಲೆ ಆತನಿಕೊಂಡಂತ ಪರ್ಸನಲ್ ಅದು. ಆದ್ರೂ ನಿಮ್ಗೆ ಅವು ಅರ್ಥ ಆಗ್ಬೇಕಂತ ಅಂದರು ನೀವು ಈ ನೀರಿನ ಅನುಭವದಿಂದ ಬೆಂಕಿ ಅನುಭವ ಬರ್ಬೇಕು. ಅಲ್ಲೆಲ್ಲೂಯ್ಯ. ನೀವು ಈ ನೀರಿನ ಅನುಭವ ಇರುವ ತನಕ ನಿಮ್ಗ ಈ ಅನುಭವ ನಿಮಗೆ ಸಿಗಲ್ಲ, ಈ ಬಲ ನಿಮಗೆ ಸಿಗಲ್ಲ. ಅದನ್ನ ನೀವು ಈ ಬಲ ಹೊಂದ್ಕೊಂಡಾಗ ನೀವು ಈ ಲೋಕದಾಗ ಇಸ್ರಾಯೇಲ್ದಾಗ ಎಲ್ಲ ಕಡೆ ನೀವು ನನಗೆ ಏನಾಗಿರ್ತೀರಿ, ಸಾಕ್ಷಿ ಆಗಿರ್ತೀರಿ. ಅಲ್ಲಿ ಇದು ಹೇಗೆ ಸಾಕಾಲಿಲ್ಲ. ಯಾಕಾದ್ರೂ ಯೇಸು ಕ್ರಿಸ್ತ ವಾಗ್ದಾನಗಳು ಎಲ್ಲರೂ ಒಂದೇ ಸ್ಥಳದ ಕುಳಿತುಕೊಳ್ಳಿ ಅಂತಂದಾಗ ಯೆರೂಸಲೇಮಿಗೆ ಬಂದ್ರು. ಅಲ್ಲೆಲ್ಲೂಯ್ಯ. ಯೆರೂಸಲೇಮಿಗೆ ಬಂದಿವರು ಪ್ರಾರ್ಥನೆ ಮಾಡ್ತಾರ. ಆ ಗದ್ದೆಯಲ್ಲಿ ಬೇಡ ಗದ್ದೆ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾರ. ಸಡನ್ಲಿ ಆ ಪ್ರಾರ್ಥನೆ ಕೇಳಿ ದೇವರು ಆಕಾಶದಿಂದ ಒಂದು ಅಗ್ನಿ ಅವ್ರು ಕುಂತಂತ ಸ್ಥಳದಾಗಿದ್ದಾಳ. ಅಲ್ಲೆಲ್ಲೂಯ್ಯ. ಆ ಅಗ್ನಿ ಇಳಿದಿ ಎಲ್ಲ ಮೇಲ ನಾಲ್ಗಿ ಟೈಪ್ದಾಗ ಒಬ್ಬೊಬ್ಬರ ಮೇಲ ಕೂತ್ಕೊಂಡವು. ಯಾವ್ದಾದ್ರು ಒಬ್ಬೊಬ್ಬರ ಮೇಲ ಆ ನಾಲ್ಗಿ ಕೂತ್ಕೊಂಡವು. ಅವರು ಅನ್ಯ ಭಾಷೆಗಳಿಂದ ಮಾತಾಡಕ ಸ್ಟಾರ್ಟ್ ಮಾಡಿದ್ರು. ಅಲ್ಲೆಲ್ಲೂಯ್ಯ. ದೇವರು ಇದೇ ಶಕ್ತಿ ನಮಗ್ ಕೊಡ್ಬೇಕಂತಿ ಅಂತ ನಾವು ಇಷ್ಟಪಟ್ಟೇವೆ. ಯಾಕಾದ್ರೂ ಈ ಶಕ್ತಿ ಅವರಿಗೆ ಆಕಾಶದಿಂದ ಈ ಮನುಷ್ಯರಿಗೆ ಟಚ್ ಆಗ್ಯದ. ಒಂದು ಬಾಂಬೆ ಬ್ಲಾಸ್ಟ್ ಆಗ್ತದ, ಬೆಳ್ಳತಿ ಆ ರೀತಿಯಾಗಿ ಬ್ಲಾಸ್ಟ್ ಆಗೋದು. ಹಂಗ ದೊಡ್ಡ ಶಬ್ದದಲ್ಲಿ ಉಂಟಾಗದ. ಎಲ್ಲರೂ ಆಶ್ಚರ್ಯ ಆಗದ, ಎಲ್ಲರೂ ಭ್ರಮ ಪಟ್ಟರ. ಇದು ಏನಾಗದ, ಇವರೆಲ್ಲ ಕಲಿತಾಯರಲ್ಲ, ಇವರೆಲ್ಲ ಯೆರೂಸಲೇಮ್ ಇದ್ದಾರಲ್ಲ, ಇವ್ರು ನಮ್ಮ ಭಾಷೆದಾಗ ಹೆಂಗ್ ಮಾತಾಡ್ತಾರ ಅಂತ ಎಲ್ಲರೂ ಆಶ್ಚರ್ಯ ಪಟ್ಟರು. ಅವ್ರು ಮಾಡುವಂತ ಪ್ರಸಂಗಗಳು ನೋಡಿ, ಅವ್ರು ಮಾಡುವಂತ ಪ್ರಾರ್ಥನೆ ನೋಡಿ ಎಲ್ಲರೂ ಭಯ ಪಟ್ಟಿರ್ತಾರೆ. ದೇವರು ನಮ್ಮ ಜೀವಿತದಾಗ ಅಂತ ಅದ್ಭುತ ಕಾರ್ಯಗಳು ಮಾಡಕಂತ ನಾವು ಇಷ್ಟಪಡ್ತಾರೆ. ಈ ಪುನರುತ್ಥಾನ ಶಕ್ತಿ ಏನಂತಂದ್ರೆ ನಮಗೆ ಬಲಪಡಿಸಲಿಕ್ಕಾಗಿ, ನಾವು ಬಲಹೀನತೆ ಆಗಸಲಕ್ಕಲ್ಲ, ದೇವರು ನಮಗ್ ಬಲಪಡಿಸಲಿಕ್ಕಾಗಿ, ನಮಗ್ ಶಕ್ತಿವಂತನಾಗಿ ಮಾಡಿಸಲಿಕ್ಕಾಗಿ ಆತನ ಬಲಹೀನತೆ ಆಗಿಲ್ಲ. ಅಲ್ಲೆಲ್ಲೂಯ್ಯ. ನಮಗೊಂದು ಸ್ಥಾಯದ ತರಬೇಸಲಿಕ್ಕಾಗಿ ಅದನ್ನ ತನ್ನನ್ನು ತಗ್ಗಿಸ್ಕೋದರಷ್ಟೇ. ಯಾಕಾದ್ರೂ ಆ ಶಕ್ತಿ ಆಕಾಶದಿಂದ ದೇವರು ರಿಲೀಸ್ ಮಾಡಿದ್ರು. ಮನುಷ್ಯರು ಏನಾಗಿರಂದ್ರು ಒಂದು ಬಾಂಬ್ ತಯಾರೋಗ್ಯಾರ. ಅಲ್ಲೆಲ್ಲೂಯ್ಯ. ಆ ಶಕ್ತಿ ಹಂಗಾಗಿದ್ರು ಪ್ರತಿಯೊಬ್ಬರಿಗೆ ಗ್ರಹಿಸುವಂತ ಶಕ್ತಿ ಆಗೋದು. ಯಾರಿಗಾದ್ರೂ ನೋಡಿದ್ರು ಆ ಭಾಷೆದಾಗ ಅವ್ರಿಗೆ ಅರ್ಥ ಮಾಡಿ ಹೇಳಕ್ಕೆ ಆ ಕೆಪಾಸಿಟಿ ಅವ್ರಿಗೆ ಬಂದಾಗದ. ಅಲ್ಲೆಲ್ಲೂಯ್ಯ. ಅವರು ಈ ಭಾಷೆಗಳಿಂದ ಮಾತಾಡಕ ಆ ಶಕ್ತಿ ಹೊರದೇವರು ಪಡ್ಬಿಡ್ತಾರೆ. ಇವತ್ತು ಪುನರುತ್ಥಾನ ಶಕ್ತಿ ನಾವು ಇದೇ ರೀತಿಯಾಗಿ ಹೊಂದ್ಕೊಳ್ಬೇಕು. ದೇವರು ನಮ್ಮ ಸಲಕ್ಕಾಗಿ ಇಷ್ಟು ತ್ಯಾಗ ಮಾಡಿದ. ಅದನ್ನ ನಮಗ ಲೈಟ್ ಕಸಲಕ್ಕಾಗ್ಲಿ, ನಾರ್ಮಲ್ ಕಸಲಕ್ಕಾಗ್ಲಿ ಅಲ್ಲ, ನಾವು ಬೆಂಕಿದಾಗ ಉಳಿಸಲಕ್ಕಾಗಿ. ಅಲ್ಲೆಲ್ಲೂಯ್ಯ. ನಾವು ಅಗ್ನಿ ಹಾಗೆ ಅನೇಕರಿಗೆ ಅಗ್ನಿದಾಗ ತರಿಸಲಿಕ್ಕಾಗಿ. ನಾವು ನೀರಿನ ಅನುಭವದಾಗ ಇರೋದಕ್ಕ ನಮ್ಗೆ ಏನ್ ಅರ್ಥ ಆಗಲ್ಲ. ಶರೀರ ಬಲಹೀನತೆ ಇರ್ತದ, ನಮ್ ಶರೀರ ಪಾಪ ಒಳಗಿರ್ತದೆ. ಆದ್ರೆ ಯಾಕಂದ್ರೆ ಅಗ್ನಿ ಬರ್ತದ ನಮ್ಮ ಮೇಲ, ಬರ್ತೀರ ಪವಿತ್ರ ಆತ್ಮ ಶಕ್ತಿ ರಿಲೀಸ್ ಆಯ್ತದೆ. ನಮ್ಮ ಪ್ರವರ್ತನೆಗಳೆಲ್ಲ ಚೇಂಜ್ ಆಗುತ್ತೆ, ಮಾತಾಡ್ತಾ ವಿಧಾನಗಳೆಲ್ಲ ಚೇಂಜ್ ಆಗ್ಬಿಡ್ತಾವ, ನಮ್ಮ ಪ್ರಾರ್ಥನೆ ಓಡಿಸ್ಕೊಂಡು ಚೇಂಜ್ ಆಗ್ಬಿಡ್ತಾವ. ಅತಿ ಕಾಲಿನ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ.